ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಚಂದ್ರಮ ಮನಸೋ ಜಾತ ಚಕ್ಷೋ ಸೂರ್ಯೋ ಜಾಯಿತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯಿತ. ಯಾವಾಗಲೂ ಹೇಳುವ ಹಾಗೆ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಕಾರಣವಾಗಿರ್ತಕ್ಕಂಥದ್ದು, ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಈ ಒಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಹೇಳ್ತಕ್ಕಂಥದ್ದು. ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದಾಗ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಯಾವತ್ತೂ ಕೂಡ ಆಗ್ತಕ್ಕಂಥದ್ದಾಗತ್ತೆ. ಹೀಗೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ರಕ್ತ ಚಂದ್ರಗ್ರಹಣ. ಅದು ಕೂಡ ಹೋಳಿ ಹಬ್ಬದ ದಿವಸದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ದಿವಸದಲ್ಲಿ ಬಂದಿರತಕ್ಕಂತಹ ಗ್ರಹಣದ ಪ್ರಭಾವದಿಂದಾಗಿ ದೇಶದಲ್ಲಿ ಹಾಗೆ ಪ್ರಪಂಚದಲ್ಲೆಲ್ಲೋ ಕೂಡ ವಿಶೇಷವಾಗಿ ತೊಂದರೆ ತಾಪತ್ರಗಳಾಗ್ತಕ್ಕಂಥದ್ದಾಗತ್ತೆ. ಹಾಗೆ ವಿಶೇಷತೆ ಅಂದ್ರೆ ನಾವು ಚಂದ್ರ ಅಂತ ಹೇಳಿದ ಕೂಡಲೇ ಮನಸ್ಸು ಕಾರಕ ಅಂತ ಹೇಳ್ತೀವಿ. ಚಂದ್ರ ಯಾವತ್ತು ಮನಸ್ಸಿಗೆ ಅಧಿಕಾರಿ ಆಗಿರ್ತಕ್ಕಂಥದ್ದು. ಮನಸ್ಸನ್ನು ಯಾವ ರೀತಿಯಾಗಿ ಕೆಡಿಸ್ತಾನೆ, ಮನಸ್ಸು ಯಾರಿಗೆ ಚೆನ್ನಾಗಿರುತ್ತೋ ಅವ್ರು ಯಾವತ್ತು ಕೂಡ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರವಾಗಿ ಆ ಚಂದ್ರನನ್ನ ನಾವು ಪೂಜಿಸಬೇಕು ಅಥವಾ ಆರಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಈ ಒಂದು ಪರ್ವಕಾಲಗಳು ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಒಂದು ಸಂಕ್ರಮಣ ಆಗಿರ್ಬೋದು ಅಥವಾ ಗ್ರಹಣ ಕಾಲಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಪರ್ವಕಾಲಗಳು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಭಗವಂತನ ಅಥವಾ ದೇವತೆಗಳ ಆರಾಧನೆ ಮಾಡೋದಕ್ಕೆ ಹಾಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಆರಾಧನೆ ಮಾಡ್ಬಿಟ್ಟು ಅನುಷ್ಠಾನಗಳು ಮಾಡ್ಲಿಕ್ಕೆ ವಿಶೇಷವಾಗಿದ್ದ ದಿನ ಅಂತ ಹೇಳ್ತಕ್ಕಂಥದ್ದು ನಾವು ಹೇಳ್ಬೋದು. ಇಲ್ಲಿ ನಾವು ಸಿಗ್ತಕ್ಕಂಥ ಒಂದು 19 ನಿಮಿಷ ಅಷ್ಟೇ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಮನಸ್ಸು ಕಾರಕ ಆಗಿದ್ದಾಗ ಚಂದ್ರನಿಗೆ ತೊಂದರೆ ಬಂದಿದೆ. ಆ ಚಂದ್ರನಿಗೆ ಬರ್ತಕ್ಕಂಥ ಬಂದಿರತಕ್ಕ ತೊಂದರೆಯನ್ನು ನಿವಾರಣೆ ಮಾಡ್ಬೇಕಾದ್ರೆ ಅಥವಾ ಬಂದಿದ್ದ ಸಮಯದಲ್ಲಿ ನಾವು ಅವನಿಗೆ ಆರಾಧನೆ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಚಂದ್ರನಿಗೆ ಅಧೀನವಾಗಿರ್ತಕ್ಕಂಥದ್ದು ಅಥವಾ ಮನಸ್ಸು ಕಾರಕ ಚಂದ್ರ ಅಂತ ಹೇಳ್ತಾರೆ. ಚಂದ್ರನ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಒಂದ್ ಕಡೆಗೆ ನಾವು ಜಲತತ್ವ ಅಂತ ಹೇಳ್ತೀವಿ, ಇನ್ನೊಂದು ಕಡೆಗೆ ಮಾತೃಸ್ಥಾನ ಅಂತ ಹೇಳ್ತೀವಿ. ಈಗ ಬೇರೆ ಬೇರೆ ರೀತಿಯಾದ ಸ್ಥಾನಗಳನ್ನ ಅಲ್ಲಿ ಕೊಟ್ಕೊಂಡು ಹೋಗ್ತೀವಿ. ಈ ಚಂದ್ರನಿಗೆ ಯಾವತ್ತೂ ಕೂಡ ಈ ರೀತಿಯಾದ ಗ್ರಹಣ ಕಾಲಗಳು ಬಂದಾಗ ಪ್ರಪಂಚದ ಸೃಷ್ಟಿ ಸ್ಥಿತಿಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಸಮುದ್ರದಲ್ಲಿ ನೀರಿನಲ್ಲಿ ಏರಿಳಿತ ಆಗ್ತಕ್ಕಂಥದ್ದಾಗತ್ತೆ. ಹಾಗೆ ಪ್ರಪಂಚಾದ್ಯಂತ ಏನೋ ಒಂದು ರೀತಿಯಲ್ಲಿ ಕೋಲಾಹಲ ಆಗ್ತಕ್ಕಂಥದ್ದು. ಹಿಂದಿನ ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಇದರ ಚಂದ್ರಗ್ರಹಣ ಆಗಿರ್ಬೋದು, ಎರಡೂ ತೆಗೆದುಕೊಂಡು ಹೋದ್ರೆ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ವಿಶೇಷ ದಿನ ಆಗಿರುತ್ತೆ. ಈ ಚಂದ್ರಗ್ರಹಣ ಅಂತ ಹೇಳ್ತಕ್ಕಂಥದ್ದು ಚಂದ್ರನಿಗೆ ಗ್ರಹಣ ಅಥವಾ ಗ್ರಹತಿ ಇತಿ ಗ್ರಹಣ ಅಂತ ಹೇಳ್ತಾರೆ. ಯಾವುದು ಚಂದ್ರನಿಗೆ ಗ್ರಹಣ ಹಿಡಿತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಚಂದ್ರನ ಹಿಡಿದಿರ್ತಕ್ಕಂಥದ್ದು ಅಂತ ವಿಶೇಷವಾಗಿದ್ದ ಸಂದರ್ಭ. ಆ ಚಂದ್ರಗ್ರಹಣ ಸಂದರ್ಭದಲ್ಲಿ ನಾವು ಅನುಷ್ಠಾನಗಳನ್ನು ಮಾಡ್ಲಿಕ್ಕೆ ತುಂಬಾ ಒಳ್ಳೇದಾಗಿರ್ತದೆ. ಅದಕ್ಕೋಸ್ಕರ ಚಂದ್ರಗ್ರಹಣ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವತಾ ಅನುಷ್ಠಾನವನ್ನು ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಮನಸ್ಸು ಕಾರಕ ಆಗಿರ್ತಕ್ಕಂಥ ಚಂದ್ರನಿಗೆ ಗ್ರಹಣ ಹಿಡಿದಕ್ಕೋಸ್ಕರವಾಗಿ ರಾಜಕೀಯವಾಗಿರ್ತಕ್ಕಂತಹ ಅಲ್ಲೋಲ ಕಲ್ಲೋಲಗಳು ಆಗ್ತಕ್ಕಂಥದ್ದು. ಯಾಕೆಂದ್ರೆ ಚಂದ್ರ ಮನಸ್ಸಿಗೆ ಕಾರಕ ಆಗಿದ್ದಕ್ಕೋಸ್ಕರವಾಗಿ ಚಂದ್ರನ ಪ್ರಭಾವದಿಂದಾಗಿ ಮನುಷ್ಯನ ಮೇಲೆ ಬೀರ್ತಕ್ಕಂಥ ಪ್ರಭಾವಗಳು ನಾವು ಉದಾಹರಣೆಗೆ ನೋಡ್ತೀವಿ. ಮನುಷ್ಯ ಅಂತ ಹೇಳಿದಾಗ ನಾವು ಬುದ್ಧಿಜೀವಿಗಳು, ಮನಸ್ಸಿದೆ, ನಮಗೆ ಗೊತ್ತಿರ್ತಕ್ಕಂಥ ಎಲ್ಲದೂ ಆಗ್ತಕ್ಕಂಥದ್ದಾಗತ್ತೆ. ನಾವು ಎಲ್ಲದೂ ಕೂಡ ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಮಾಡಿದ್ರೆ ಸರಿ ಅಂತ ಹೇಳಿ ವಿಚಾರ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಪ್ರಾಣಿಗಳಿಗೆ ಯಾವ್ದು ಗೊತ್ತಿಲ್ಲ. ಅವ್ರಿಗೆ ಯಾರು ನೀವು ಯಾವ ತರ ಚಡ್ಡಿ ಹಾಕೋಗಿಲ್ಲ ಅದು ಸ್ವೆಟರ್ ಹಾಕೊಂಡು ಯಾರೋ ಬೇರೆಯವ್ರು ಹಾಕ್ಬೇಕು ಹೊರತಾಗಿ ಯಾರು ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಮನಸ್ಸು ವಿಚಲಿತ ಆಗ್ತಕ್ಕಂಥ ದಿವಸ. ಅದಕ್ಕೋಸ್ಕರ ಚಂದ್ರ ಸೂರ್ಯರಿಗೆ ಗ್ರಹಣ ಬಂದಾಗ ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಆದಷ್ಟವಾಗಿ ಜಾಗೃತರಾಗಿರ್ಬೇಕು. ಇಲ್ಲಿ ಅನುಷ್ಠಾನಾದಿಗಳನ್ನ ಮಾಡ್ತಕ್ಕಂಥದ್ದು ಯಾವುದೇ ದೇವತೆಗಳನ್ನ ಅನುಷ್ಠಾನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ನಾವು ಶುಭವನ್ನ ಪಡಿಬಹುದು ಅಥವಾ ಒಳ್ಳೆ ರೀತಿಯ ಫಲವನ್ನ ಕೂಡ ಪಡಿಬಹುದು ಅಂತ ಹೇಳ್ತಕ್ಕಂಥಲ್ಲಿ ಆ ವಿಚಾರ ಮಾಡ್ಬೋದು. ನಾಗರಾಜ್ ಶರ್ಮಾ ಗುರೂಜಿ, ನೀವು ಅದೇ ಹೇಳಿದ್ರಿ, ಈ ಗ್ರಹಣದ ಸಮಯದಲ್ಲಿ ಸಮಸ್ಯೆಗಳಾಗುವ ಸಂಭವ ಇರುತ್ತೆ ಅಂತ. ಯಾವ ರೀತಿಯ ಸಮಸ್ಯೆ ಅಂತ ನಾವು ಗಮನಿಸಬಹುದಾ ಇಲ್ಲಿ? ಅದು ರಾಜಕೀಯವಾಗಿ ಬದಲಾವಣೆ ಅಂತನಾ ಅಥವಾ ಆರೋಗ್ಯದಲ್ಲಿನ ಪ್ರಾದೇಶಿಕವಾರುನಾ? ನೀವು ಈ ಚಂದ್ರಗ್ರಹಣ ಅಂತ ಬಂದಾಗ ಯಾವ ರೀತಿಯ ಸಮಸ್ಯೆಗಳನ್ನು ಹೇಳಕ್ ಇಷ್ಟಪಡ್ತೀರಿ? ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ಕಾರಣೀಕರ್ತವಾಗಿರ್ತಕ್ಕಂಥವನು ಚಂದ್ರ. ಅವನು ಚಂದ್ರ ಏನ್ ಬೇಕಾದ್ರೂ ಮಾಡೋದು. ಅದಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಇವತ್ತು ನಾವು ನೋಡ್ತಾ ಯುದ್ಧ ನಡೀತಾ ಇರ್ತಕ್ಕಂಥದ್ದು ಕೂಡ ಆಗಿದೆ. ಅದಕ್ಕೋಸ್ಕರವಾಗಿ ರಾಜಕೀಯವಾಗಿರ್ತಕ್ಕಂಥ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ತೊಂದರೆಗಳು ಬರ್ತಕ್ಕಂಥದ್ದಾಗತ್ತೆ. ಇನ್ನು ಬರುವ ದಿನಗಳಲ್ಲಿ ಚಂದ್ರ ಬಂದ್ಬಿಟ್ಟು ಯಾವತ್ತೂ ಕೂಡ ಜಲರಾಶಿ ಆಗೋದಕ್ಕೋಸ್ಕರವಾಗಿ ನೀರಿನ ಸಂಬಂಧವಾಗಿರ್ತಕ್ಕಂಥ ದೋಷಗಳಂದ್ರೆ ತೊಂದರೆಗಳಾಗ್ತಕ್ಕಂಥ, ಯಾವ ಸಮುದ್ರದಲ್ಲಿ ಏನೋ ಒಂದು ರೀತಿಯ ಹಡಗುಗಳು ತೇಲಿ ಹೋಗ್ತಾ ಇದೆ ಅಥವಾ ಜಾಸ್ತಿ ಆದಂತ ಒಂದು ಯಾವ್ದು ತೊಂದರೆಗಳಾಗ್ತಾ ಇದೆ, ನೀರಿನಿಂದಾಗಿ ಪ್ರಾಬ್ಲಮ್ಸ್ ಯಾವ್ದೋ ಒಂದು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತು. ಮೊದಲನೇದಾಗಿ ಪ್ರಕೃತಿಯ ಮೇಲೆ ಆಗ್ತಕ್ಕಂಥದ್ದು.
ಇನ್ನು ಮನಸ್ಸಿನ ಮೇಲೆ ಅಂತ ಹೇಳ್ಬೇಕಂತಂದ್ರೆ ಯಾವ ಒಂದು ಅಧಿಕಾರಿಯಾಗಿರ್ತಾರೋ ರಾಜ ಅಥವಾ ಮಂತ್ರಿ ಅಥವಾ ಯಾವುದೋ ಒಂದು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಏನ್ ಮಾಡಿದ್ರು ಸರಿ ಯಾವ್ದು ಮಾಡಿದ್ರು ತಪ್ಪು ಅಂತ ಹೇಳ್ತಕ್ಕಂಥವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಆಗ್ತದ ಸಂದರ್ಭಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ರಾಜಕೀಯ ಕೋಲಾಹಲಗಳಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಆಗೋ ರೀತಿಯಲ್ಲಿ ಈ ಚಂದ್ರಗ್ರಹಣ ಪ್ರಭಾವದಿಂದ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು.